ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಿಗಮ ಮಂಡಳಿಗಳ ಪರ್ವ ಪ್ರಾರಂಭವಾಗಿದೆ. ಉಳಿದ ನಿಗಮ ಮಂಡಳಿಗಳು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕಂತ ಹೈಕಮಾಂಡ್ ಆದೇಶಿದೆ. ಕರ್ನಾಟಕ ರಾಜ್ಯದ ಕೆಲವು ಹಿರಿಯ BJP ಪಕ್ಷದ RSS ಸಿದ್ಧಾಂತದ ರಾಜಕಾರಣಿಗಳ ಲೆಕ್ಕಾಚಾರವೂ ಇದೆ. ಯಾಕೆ ಗೊತ್ತಾ? ಯಾಕೆಂದರೆ ಕಾರ್ಯಕರ್ತನಿಗೆ ಒಂದು ಅತ್ಯುತ್ತಮವಾದ ನಿಗಮ ಮಂಡಳಿ ಸ್ಥಾನ ನೀಡಿದರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಹೋಗಲಿಕ್ಕೆ ಒಂದು ದಾರಿಯಾಗುತ್ತೆ. ಎಲ್ಲವೂವನ್ನು ಶಾಸಕರಿಗೆ ಕೊಟ್ಟರೆ ಶಾಸಕರಿಗೆ ತಮ್ಮದೇ ಆದಂಥ ಒಂದು ವರ್ಚಸ್ಸಿರುತ್ತೆ, ತಮ್ಮದೇ ಆದಂಥ ಒಂದು ಹಣಕಾಸಿನ ಸೌಲಭ್ಯವಿರುತ್ತೆ, ಅವರಿಗೆ ಫಂಡು ಇರುತ್ತೆ. ಅನೇಕ ಯೋಜನೆಗಳನ್ನ ರೂಪಣೆ ಮಾಡಬೇಕಾದ್ರೆ ಶಾಸಕನ ಅನುಮತಿ ಮೇರೆಗೆ ಅನೇಕ ಅನುದಾನಗಳು ಬರ್ತವೆ. ಆದರೆ ಈ ಸಾಮಾನ್ಯ ಕಾರ್ಯಕರ್ತನಿಗೆ ಕೇವಲ ದುಡಿಸಿಕೊಂಡು ಅವರನ್ನು ಕೇವಲ ಪ್ರಚಾರದ ಸಾಮಗ್ರಿಯನ್ನಾಗಿ ಮಾಡಬಾರದು ಅನ್ನುವ BL ಸಂತೋಷ್, ಕರ್ನಾಟಕ ರಾಜ್ಯದ ಒಂದು ರಾಜಕಾರಣಿ, RSS ಸಿದ್ಧಾಂತದಿಂದ ಬಂದವರು, BJPಯ ರಿಮೋಟ್ ಕಂಟ್ರೋಲ್ ಅಂದೇ ಒಂದು ಹೆಸರುವಾಸಿಯಾದಂಥ BL ಸಂತೋಷ್ ಮತ್ತು ಕಟೀಲ್ ಕುಮಾರ್ ಅವರ ಹತ್ತಿರ ಇದೊಂದು ತುಂಬ ಜವಾಬ್ದಾರಿಯ ಕಾರ್ಯ ಇದೆ. ಇದಕ್ಕೆ ಯಡಿಯೂರಪ್ಪ ಹಸಿರು ನಿಶಾನೆ ತೋರಿಸ್ಬೇಕಾಗತ್ತೆ. ಯಾಕೆಂದರೆ ಯಡಿಯೂರಪ್ಪನೂ ಸಾಮಾನ್ಯ ಕಾರ್ಯಕರ್ತನಾಗಿ ಸೈಕಲ್ ಮೇಲೆ ತಿರುಗಾಡಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದವರು. ಇದು ಎಲ್ಲವನ್ನು ಅವಲೋಕಿಸಿದಾಗ ಈಗ ಸಾಮಾನ್ಯ ಕಾರ್ಯಕರ್ತನಿಗೆ ನಿಗಮ ಮಂಡಳಿ ಕೊಡಲೇಬೇಕು ಅನ್ನೋದು ನಮ್ಮ ನಂಬರ್ ಒನ್ ಚಾನಲ್ ಆಶಯ. ಯಾಕೆ ಹೇಳ್ತಾ ಇದ್ದೀವಿ? ನಾವು ಸಾಮಾನ್ಯ ಕಾರ್ಯಕರ್ತರನ್ನು ಬಾಗಲಕೋಟೆಯಲ್ಲಿ ಎಷ್ಟೊಂದು ಸಾಮಾನ್ಯ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಾರೆ ಗೊತ್ತಾ? ಎಲ್ಲೋ ಖಾತೆ ತೆರೆಯಲಿಲ್ಲ ಅಂದ್ರೂ ಸಹಿತ BJPಯ ಖಾತೆಗಳನ್ನ ತೆರೆಸಿದ್ದು ಬಾಗಲಕೋಟೆ, ಬಿಜಾಪುರ. ವೀಕ್ಷಕರೇ, ಅದೇ ರೀತಿ ಬೆಳಗಾವಿ ಜಿಲ್ಲೆ, ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ, ತುಮಕೂರು, ಅರಸೀಕೆರೆ, ಈ ಕಡೆ ಎಲ್ಲವನ್ನ ಶಿವಮೊಗ್ಗ, ಅನೇಕ ಜಿಲ್ಲೆಗಳಲ್ಲಿ BJP ಬಾವುಟ ಹಾರಿಸಿದವರು ಯಾರು ಅಂದರೆ ಆ ಸಾಮಾನ್ಯ ಕಾರ್ಯಕರ್ತ. ಈಗ ಸಾಮಾನ್ಯ ಕಾರ್ಯಕರ್ತನಿಗೆ ಅವನ ಅರ್ಹತೆಯ ತಕ್ಕಂತೆ ನಿಗಮ ಮಂಡಳಿಗೆ ಅವರ ಸಿದ್ಧಾಂತದ ಪ್ರಕಾರ ಅವರು ಮೂಲತಃ BJP RSSದಿಂದ ಬಂದವರು, ಅಂಥವರಿಗೆ ನಿಜವಾಗಲಿ ಒಂದು ನಿಗಮ ಮಂಡಳಿ ಸ್ಥಾನ ಕೊಡಲೇಬೇಕು. ಆ ನಿಗಮ ಮಂಡಳಿ ಸ್ಥಾನ ಕೊಟ್ಟರೆ ಅವರು ಒಳ್ಳೆಯ ರೀತಿಯ ಕಾರ್ಯವನ್ನು ಮಾಡಬಹುದು. ಜನಸೇವೆ ಮಾಡಲಿಕ್ಕೆ ಅವರಿಗೆ ಒಂದು ಆಧಾರ ಸ್ತಂಭ ಆಗುತ್ತೆ. ಜನಸೇವೆ ಮಾಡಲು ಅವರಿಗೆ ಒಂದು ಪ್ಲಾಟ್ಫಾರ್ಮ್ ತಯಾರಾಗುತ್ತೆ. ಜನಸೇವೆಗಾಗಿ ಅವರ ಹತ್ತಿರ ಜನ ಬಂದರೆ ದೂರದುಕೊಮ್ಮ ಅಂತ ತೆಗೆದುಕೊಂಡು ಒಂದು ಅಧಿಕಾರದ ಈ ಒಂದು ವರ್ಚಸ್ಸಿರುತ್ತೆ. ಆ ಅಧಿಕಾರದ ಪ್ರಯೋಗದಿಂದ ಒಂದು ಸಾಮಾನ್ಯ ಜನನ ಕೂಗಿಗೆ ಸ್ಪಂದಿಸುವಂತಾಗುತ್ತೆ. ಇಂಥ ಒಂದು ಅನೇಕ RSS ಕಾರ್ಯಕರ್ತರು ಇನ್ನೂ 40 ವರ್ಷಗಳಿಂದ ಪಾಪ ತಮ್ಮ ಮನೆಯಲ್ಲೇ ಉಳಿದಿದ್ದಾರೆ. ಅದರಲ್ಲಿ ನಾವು ಈ ಹಿಂದೆ ಹೇಳಿದ್ವಿ, ಆದರೂ ಮತ್ತೆ ಒಂದು ಸಾರಿ ಹೇಳ್ತಾ ಇದ್ದೀವಿ, ಅವರನ್ನು ಮತ್ತೆ ತೋರಿಸ್ತಾ ಇದ್ದೀವಿ. ಘಟಪ್ರಭಾ, ಬೆಳಗಾವಿ ಜಿಲ್ಲೆಯ ಘಟಪ್ರಭಾದಲ್ಲಿ ಯಡಿಯೂರಪ್ಪ ಬರ್ತಿದ್ರು. ರಾಮಬಾಬು ಅಠವಲೆ ಅವರ ಜೊತೆಯಲ್ಲಿ ತಿರುಗಾಡ್ತಿದ್ರು. ಇಲ್ಲಿ ಪಕ್ಷ ಸಂಘಟನೆಗೆ ಯಾರೂ ಕಾರ್ಯಕರ್ತರು ಸಿಗ್ತಿರಲಿಲ್ಲ. ಎಲ್ಲೋ ಒಂದು ಹಲಗೆ ತೆಗೆದುಕೊಂಡು ಬಾರಿಸಿದ ಚುರುಮುರಿ ತನಕ ತಾವು ತಿರುಗಾಡ್ತಾ ಇದ್ರು. ಅದಕ್ಕೆ ಸಂಪೂರ್ಣ ಪ್ರೇರಣೆ ಮತ್ತು ಒಂದು ಆಸರೆ ಮಾಡಿಕೊಟ್ಟಂಥ, ಆಸರೆಯ ವ್ಯವಸ್ಥೆ ಮಾಡಿದಂಥ ಇವತ್ತು ಘಟಪ್ರಭಾದ ಒಂದು 40 ವರ್ಷಗಳ RSS ಸಿದ್ಧಾಂತದ ವ್ಯಕ್ತಿ ಸುರೇಶ್ ಪಾಟೀಲ್ ಅವರ ಬಗ್ಗೆ ಮತ್ತೆ ಹೇಳಕ್ಕೆ ಬಂದಿದ್ದೀನಿ. ಸುರೇಶ್ ಪಾಟೀಲ್ ಅವರಿಗೆ BL ಸಂತೋಷ್ ಅವರು ಯಾವುದೇ ಕಾರಣಕ್ಕೂ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಲೇಬೇಕು. ನವೀನ್ ಕುಮಾರ್ ಕಟೀಲ್ ಅವರು ಸಹಿತ ಮುಖ್ಯಮಂತ್ರಿ ಅವರ ಜೊತೆ ಬಹಳ ಅನುನಾನ ಸಂಬಂಧ ಇಟ್ಕೊಂಡು ಸುರೇಶ್ ಪಾಟೀಲ್ ಅವರು ಅನೇಕ ಬಾರಿ ಯಡಿಯೂರಪ್ಪರ ಜೊತೆನೇ ಅವರು ಜೀವನವನ್ನು ಸಾಗಿಸಿದರು. ಅನೇಕ ಎಂತೆಂಥ ಕಠಿಣ ಪರಿಸ್ಥಿತಿಗಳು ಬಂದರೂ ಸಹಿತ ಅವರ ಜೊತೆನೇ ಇದ್ದರು. ಆದರೆ ಅವರಿಗೆ ಮಾತ್ರ ಇವತ್ತು ತಕ್ಷಣ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ, ಕರ್ನಾಟಕ ರಾಜ್ಯದ ಉನ್ನತ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟು ಗೌರವಿಸೋದು ಯಡಿಯೂರಪ್ಪನ ಕರ್ತವ್ಯ. ಯಾಕೆ ಯಡಿಯೂರಪ್ಪ ಅವರಿಗೆ ಗೊತ್ತಿಲ್ವಾ? ಸೈಕಲ್ ಮೇಲೆ ಬರ್ತಿದ್ರಾ, ರೈಲಿಗೆ ಬರ್ತಿದ್ರಾ, ಘಟಪ್ರಭಾಗೆ ಬರ್ತಿದ್ರಾ, ಇಲ್ಲಿ ಅವರ ಮನೆಯಲ್ಲಿ ತಿಂಡಿ ಊಟ ಮಾಡ್ತಿದ್ರಾ, ಇಲ್ಲೇ ವಾಸ್ತವ್ಯ ಸಹಿತ ಮಾಡಿದ್ದೀರಾ. ಅವ್ರ ಜೊತೆ ಯಾರಿದ್ರು? ಒಬ್ಬ ಬಸವರಾಜ್ ಹುದ್ದಾರ್ ಅಂತ ಒಬ್ಬರು ಪತ್ರಕರ್ತರಿದ್ದರು, ಸಮಾಜ ಸೇವಕರಿದ್ದರು. ಇವೆಲ್ಲವನ್ನ ನೆನಪು ಮಾಡಿಕೊಂಡಾಗ ಇಂಥ ಕಾರ್ಯಕರ್ತರಿಗೆ ನೀವು ತಕ್ಷಣ ಜವಾಬ್ದಾರಿಯ ಸ್ಥಾನಮಾನ, ನಿಗಮ ಮಂಡಳಿ ಸ್ಥಾನಮಾನ ಕೊಡೋದು ನಿಮ್ಮ ಕರ್ತವ್ಯ ಅಲ್ಲವೇ? ಯಡಿಯೂರಪ್ಪನವರೇ, ನಿಜವಾಗಿ ಈ ವಿಡಿಯೋ ನೀವು ನೋಡಲೇಬೇಕು. ಈ ವಿಡಿಯೋ ಯಡಿಯೂರಪ್ಪ ನೋಡೋವರೆಗೆ ಎಲ್ಲರೂ ಶೇರ್ ಮಾಡಿ. ನವೀನ್ ಕುಮಾರ್ ಕಟೀಲ್ ಅವರು ನೋಡೋವರೆಗೆ ಎಲ್ಲರೂ ಶೇರ್ ಮಾಡಿ. BL ಸಂತೋಷ್ ಅವರು ನೋಡೋವರೆಗೆ ಎಲ್ಲರೂ ಶೇರ್ ಮಾಡಿ. ಈ ಎಲ್ಲರೂ ಶೇರ್ ಮಾಡಿದರೆ ಆ ಗ್ರೂಪ್ನಲ್ಲಿ ಸುರೇಶ್ ಪಾಟೀಲ್ ಅವರ ಹೆಸರು ಮೊದಲಿಗೆ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ 40 ವರ್ಷಗಳಿಂದ ಒಂದು BJPಯ ಸಿದ್ಧಾಂತ, RSS
ರೀತಿ ನೀತಿ ನಿಯಮಗಳೊಂದಿಗೆ ಬಂದಂಥ ಒಬ್ಬ ಆದರ್ಶ ವ್ಯಕ್ತಿ ಅಂದರೆ ಸುರೇಶ್ ಪಾಟೀಲ್. ಇಂಥವರಿಗೆ ನಾವು ಈಗ ಅವರಿಗೆ ನಿಗಮ ಮಂಡಳಿ ಸ್ಥಾನ ಕೊಡಲೇಬೇಕು ಅನ್ನೋ ಒತ್ತಾಯಗೋಸ್ಕರ ಈ ನ್ಯೂಸ್ ಮತ್ತೊಮ್ಮೆ ಪ್ರಸಾರ ಮಾಡ್ತಾ ಇದ್ದೀವಿ. ಅದನ್ನು ನೋಡಿ ನಾವು ಅನಿವಾರ್ಯ ಬಿದ್ದರೆ ಬೆಂಗಳೂರಿನ ರಾಜಧಾನಿಯಲ್ಲಿ ಸಂಬಂಧಪಟ್ಟ BL ಸಂತೋಷ್, ನವೀನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಭೇಟಿಯಾಗಲಿಕ್ಕೆ ನಿಯೋಗದೊಂದಿಗೆ ಹೋಗಲಿಕ್ಕೆ ತಯಾರಿದ್ದೀವಿ. ಅದನ್ನು ಇದು ಅವಲೋಕಿಸಬೇಕು. ಆ ನಿಯೋಗ ಬರೋಕ್ಕಿಂತ ಮುಂಚಿತ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಒಳ್ಳೆಯ ಹುದ್ದೆ ಕೊಡಲೇಬೇಕು. ಯಾಕೆಂದರೆ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ, ಪಕ್ಷದ ಶ್ರೇಯಸ್ಸಿಗಾಗಿ, ಪಕ್ಷದ ಗೆಲುವಿಗಾಗಿ ಹಗಲಿರಳು ದುಡಿದಂಥ ಇಂಥ ಮಹಾನ್ ನಾಯಕರಿಗೆ ಗೌರವ ಕೊಡಬೇಕು. ಬಾಗಲಕೋಟದಲ್ಲಿದ್ದಾರೆ, ಬಿಜಾಪುರದಲ್ಲಿದ್ದಾರೆ, ಗುಲ್ಬರ್ಗದಲ್ಲಿದ್ದಾರೆ, ಬೀದರ್ದಲ್ಲಿದ್ದಾರೆ. ಅನೇಕ ಜಿಲ್ಲೆಗಳಲ್ಲಿ ಎಷ್ಟೊಂದು ಕಾರ್ಯಕರ್ತರು BJPಗೆ 40 ವರ್ಷಗಳಿಂದ ದುಡಿದು ಆರಾಮಾಗಿ ಪಾಪ ತಮ್ಮ ಮನೆಯಲ್ಲಿ ಯಾವುದೇ ಆಶೆ, ಅಧಿಕಾರ, ಆಮಿಷಕ್ಕೊಳಗಾಗದೆ ಸಾಮಾನ್ಯ ಮನುಷ್ಯನಂತೆ ಬದುಕ್ತಾ ಇದ್ದಾರೆ. ಅಂಥವರನ್ನು ಗುರುತಿಸಿ ನೀವು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ಗೆ ತರೋದು BL ಸಂತೋಷ್ ಅವರ ಕರ್ತವ್ಯ. ನಿಜಕ್ಕೂ BL ಸಂತೋಷ್ ಅವರ ಬಗ್ಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಶೋಕ್ ಗಸ್ತಿನ್ ಅಂತವರು ನೀವು ಮತ್ತು ಈರಣ್ಣ ಕಡಾಡಿನಂಥವರು ತಂದು ಒಂದು ಉನ್ನತ ಸ್ಥಾನ ಕೊಟ್ಟರಿ. ಅದೃಷ್ಟವಶಾತ್ ದುರ್ದಷ್ಟಕರ ಸಂಗತಿ, ಅಶೋಕ್ ಗಸ್ತಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆ ಖಾಲಿ ಇದೆ ಹುದ್ದೆ. ಅಂಥ ಖಾಲಿ ಹುದ್ದೆಗೂ ಸಹಿತ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಬೇಕು. ವನವಾಸಿ ಜನಾಂಗ ಶಾಂತಾರಾಮ್ನಂತವರಿಗೆ MLC ಸ್ಥಾನ ಕೊಟ್ಟಿದ್ದೀರಾ, ಇನ್ನೂ ಅನೇಕ ಸ್ಥಾನಮಾನಗಳು ಕೊಟ್ಟಿದ್ದೀರಾ. ಎಲ್ಲವನ್ನ ಶಾಸಕರಿಗೆ ಕೊಡಬೇಡಿ. ಶಾಸಕರು ತಮ್ಮ ವರ್ಚಸ್ಸಿನ ಮುಖಾಂತರ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಅವರಿಗೆ ತಮ್ಮದೇ ಆದಂಥ ಒಂದು ವರ್ಚಸ್ಸು, ಅರ್ಹತೆ ಇದೆ. ಆದರೆ ಸಾಮಾನ್ಯ ಕಾರ್ಯಕರ್ತನಿಗೆ ಜನ ಹತ್ರ ಹೋಗುವಾಗ ಯಾವುದೇ ಒಂದು ಧೈರ್ಯ, ತಾಕತ್ತು ಇರೋದಿಲ್ಲ. ಅದಕ್ಕೋಸ್ಕರ ಜನಸೇವೆ ಮಾಡಲು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಈ ನಮ್ಮ ಘಟಪ್ರಭಾದ ಸುರೇಶ್ ಪಾಟೀಲ್ ಅವರಿಗೆ ಕೊಟ್ಟರೆ, ಯಡಿಯೂರಪ್ಪ ನೀವು ಕಂಡಂಥ ಕನಸು ನನಸಾಗಬೇಕು. ಯಾಕೆಂದರೆ ನೀವು ಯಾವಾಗಲೂ ವಚನ ಭಂಗರಲ್ಲ, ವಚನ ಕೊಟ್ಟರೆ ಮಾಡ್ತೀರಾ. ಯಾಕೆಂದರೆ ಘಟಪ್ರಭಾದಲ್ಲಿಯೂ ನಿಮ್ಮ ಜೊತೆ ಸಾಥ್ ಕೊಟ್ಟವರು ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ನೆನೆಸ್ಕೊಂಡು ನೀವು ಇವತ್ತು ಕಾರ್ಯಭಾರ ಮಾಡಬೇಕಾಗತ್ತೆ. ಇದಕ್ಕೆ ಎಲ್ಲ ಬೆಳಗಾವಿ ಜಿಲ್ಲೆ, ಉತ್ತರ ಕರ್ನಾಟಕ ಶಾಸಕರು ಯಾರು ಎಲ್ಲರೂ ಒಪ್ತಾರೆ. ಇಂಥ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಸಂಪುಟ ದರ್ಜೆ ಸ್ಥಾನವನ್ನು ನೀಡಿದರೆ ತಕ್ಷಣ ಇದು ಒಂದು ಕಾರ್ಯರೂಪಕ್ಕೆ ಬರುವುದು. ಜನರ ಅಭಿವೃದ್ಧಿ, ಒಂದು ಗ್ರಾಮದ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ಅನೇಕ ಯೋಜನೆಗಳು ನನಗೆ ಗುದಿಗೆ ಬಿದ್ದಂಥ ಈ ಯೋಜನೆಗಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಇಂಥ ಒಂದು ಕಾರ್ಯಕರ್ತನಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷನ ಕೊಡಲೇಬೇಕು ಅನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ನಂಬರ್ 1 ಚಾನಲ್ ಯಾವಾಗಲೂ ಫಾಲೋ ಮಾಡಿ. ನಂಬರ್ 1 ಚಾನಲ್ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನೋಡ್ತಾ ಇರಿ, ವೀಕ್ಷಿಸಿ. ನೀವು ಎಲ್ಲರೂ ಇದನ್ನು ಇಂಥ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ, ಇವರು ಸುರೇಶ್ ಪಾಟೀಲ್ ಅವ್ರ ಜೊತೆ ಇನ್ನೂ ನೂರಾರು ಕಾರ್ಯಕರ್ತರಿದ್ದಾರೆ, ಎಲ್ಲರಿಗೂ ಒಂದು ಅತ್ಯುನ್ನತ ಸ್ಥಾನ ಸಿಗುವಂತಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಇದನ್ನು ಲೈಕ್ ಮಾಡಿ. ನೀವು ಉನ್ನತ ಮಟ್ಟದ ರಾಜ್ಯದ BJP ಮತ್ತು RSS ಸಿದ್ಧಾಂತವುಳ್ಳ ನಾಯಕರಿಗೆ ಮುಟ್ಟುವಂತೆ ಈ ವಿಡಿಯೋಗಳನ್ನ ಕಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರ ಗ್ರೂಪ್ಗಳಿಗೆ ಬಿಡಿ. ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಇಂಥ ಸಾಮಾನ್ಯ ಕಾರ್ಯಕರ್ತರು ಇಲ್ಲಿದ್ದಾರೆ, ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು, ಗೌರವ, ಮಾನ, ಮರ್ಯಾದೆ ಕೊಡಬೇಕು ಅನ್ನೋದೇ ಇವತ್ತಿನ ವಿಶೇಷ ಟಾಪಿಕ್. ವೀಕ್ಷಕರೇ, ನಿಗಮ ಮಂಡಳಿ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಬೇಕು. ಶಾಸಕರ ಕೋಟ ಮುಗಿದಿದೆ. ಇನ್ನೂ ಒಂದು 60ರಿಂದ 70 ನಿಗಮ ಮಂಡಳಿಗಳು ಖಾಲಿ ಇವೆ. ಆ 60-70 ಮಂಡಳಿಗಳಿಗೆ ನಿಜವಾದ ನ್ಯಾಯಯುತವಾಗಿ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟರೆ ನಿಜಕ್ಕೂ BJP ಮತ್ತೆ ಬಲಿಷ್ಠವಾಗುವುದು, BJP ಮತ್ತೆ ತಾಕತ್ ರೂಪದಲ್ಲಿ ಬರುವುದು, BJPಗೆ ಒಂದು ದೊಡ್ಡ ಒಂದು ಬೆಂಬಲ ಸಿಗುತ್ತೆ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ವೀಕ್ಷಕರೇ, ಮತ್ತೆ ಮಹತ್ವದ ಸಾಮ್ರಾಜ್ಯದೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ.